ರಾಜಮಾತಾಂಡ ರತ್ನ ಸಿಂಹಾಸನಾಧೀಶ್ವರ ಪ್ರಜೆಗಳ ಪರಿಪಾಲಕ ಸತ್ಯಸಂಧ ಕಳಿಂಗ ನಗರದ ಪುರದರಸು ಗೋವಿಂದ ವರ್ಮ ಪ್ರಿಯಪುತ್ರ ಸತ್ಯರಥ ಸಾರ್ವಭೌಮ ಜಯ ವಿಜಯೀ ಭವ, ಜಯ ವಿಜಯೀ ಭವ, ಜಯ ವಿಜಯೀ ಭವ. ಅಜವಿನೂತನ ಕೃಪೆಯು ಜನರು ಅಂದ್ರೆ ಅಜವಿನೂತನ ಜನರು ಕೃಪೆಯು ಜನರು ಸುಜನರಾಗಿ ಬಾಳುತ್ತಿರುವರು ಸಚಿವವರ ಬೇಡೋ ಬೇಗನೆ ಮಂತ್ರ ಅಂದ್ರ ಪ್ರಭು ಅಜವಿನೂತನ ಕೃಪೆಯು ಜನರು ಅಜವಿನೂತನ ಕೃಪೆಯು ಜನರು ಪುತನರಾಗಿ ಬಾಳುತ್ತಿರುವರು ಸಚಿವವರ ಹೇಳು ಬೇಗನೆ ಮಂತ್ರಂದ್ರ ಪ್ರಭು ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಲೀಲೆಯಿಂದಲಿ ಬೆಳೆದ ಬೆಳೆಗಳು ಲೀಲೆಯಿಂದಲಿ ಬೆಳೆದ ಬೆಳೆಗಳು ಲಲಿತವಾದ ದೇಶವು ಸಚಿವವರ ಹೇಳು ಬೇಗನೆ ಮಂತ್ರೇಂದ್ರ ಪ್ರಭು ನೀಲವಣ್ಣನ ದಯದಿ ವೈಸ್ತರೆಲ್ಲರೂ ನಿರ್ಜನಿಸುವರೇ ಮಂತ್ರೇಂದ್ರ ನೀಲವಣ್ಣನ ದಯದಿ ವೈಸ್ತರೆಲ್ಲ ನಿರ್ಜನಿಸುವರೇ ಸತತವು ಕಾಲವು ಕಳೆಯುತ್ತಲಿಹರೆ ಸತತವು ಕಾಲವು ಕಳೆಯುತ್ತಲಿಹರೆ ಶ್ರೀಲೋಲನ ದಯದಿಂದ ಸಚಿವವರ ಬೇಡೋ ಬೇಗನೆ ಮಂತ್ರಿವರ್ಯರೇ ಪ್ರಭು ಶ್ರೀಹರಿ ದಯದಿಂದ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆ ಪರಿವಾರವನ್ನು ಸುಖ ಸಂತೋಷದಿಂದ ಇರುವರೆ ಅದನ್ನು ವಿವರಿಸುವರಾಗಿ ಅಪ್ಪಣೆ ಮಹಾಪ್ರಭು. ಮಹಾಪ್ರಭು ತಿಳಿಸುರಾಗ ಮಂತ್ರೇಂದ್ರ ಮಹಾಪ್ರಭು ತಿಳಿಸುರಾಗ ಮಂತ್ರೇಂದ್ರ ಕೇಳೋ ರಾಜೇಂದ್ರ ಪೇಳುವೆ ವಿಪಾರ ಕೇಳೋ ರಾಜೇಂದ್ರ ಪೇಳುವೆ ವಿವಾರ ಕೇಳೋ ರಾಜೇಂದ್ರ ಮಹಾಪ್ರಭು ತಿಳಿಸುರಾಗ ಮಂತ್ರೇಂದ್ರ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ
ಮಂತ್ರೇಂದ್ರ. ಕರರೋ ಭೂಷುರರೋ ಸುಖದಿಂಬಾಳ್ವರಯ್ಯ. ಮಹಾಪ್ರಭು ಕರರೋ ಭೂಷುರರೋ ಸುಖದಿಂಬಾಳ್ವರಯ್ಯ. 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 ರಾಜೇಂದ್ರ ಮಹಾಪ್ರಭು, ಮಂತ್ರಿವರೇ, ನಮ್ಮ ಪ್ರಜೆಗಳೆಲ್ಲರೂ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಯೋದಾಗಿ ಅವರು ತಂದೊಪ್ಪಿಸಿದ್ರು. ಮಹತ್ತೇನಪ್ಪಣೆ ಮಹಾಪ್ರಭು. ಬೇಷ್, ಬಹಳ ಸಂತೋಷವಾಯಿತು ಮಂತ್ರೇಂದ್ರ. ನಿನ್ನಂತ ನಿಪುಣ ಬುದ್ಧಿಮಂತ್ರಿಯು ಈ ಆಸ್ಥಾನದಲ್ಲಿರುವಕ್ಕೆ ನನ್ನ ರಾಜ್ಯಕ್ಕೆ ಭಯವಂದರೇನು? ಅದು ಅಲ್ಲದೆ ನಿನ್ನ ಹಿತವಚನವನ್ನು ಕೇಳಿ ನಾನು ಆನಂದ ಭರಿತನಾಗಿರುವನು. ಇನ್ನು ನಿನ್ನ ಪೀಠವನ್ನು ಪರಿಗ್ರಹಿಸುವನಾಗು. ಏನಪ್ಪಣೆ ಮಹಾಪ್ರಭು. ಸೈನ್ಯಾಧೀಶನೇ, ಹೇಳಿ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ಪರಿಯನೋ ಹೇಳಿ ಸೈನ್ಯಾಧೀಶನೇ. ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ಪರಿಯನೋ ಹೇಳಿ ಸೈನ್ಯಾಧೀಶನೇ. ಸುತ್ತಲಿರುತ್ತಿಹ ಶತ್ರು ರಾಜರು ಸೈನ್ಯಾಧೀಶನೇ. ಸುತ್ತಲಿರುತ್ತಿಹ ಶತ್ರು ರಾಜರು ತಪ್ಪದೆ ಒಪ್ಪಿಸುವರೆ. ತಪ್ಪದೆ ಒಪ್ಪಿಸುವರೆ ಮಿತ್ರರಂತೆ ಬಾಳುತ್ತಿಹಲೆ ಬಿತ್ತರಿಸಿತು ಬಹು ಕೀರ್ತಿಯ ಹೇಳಿ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ಪರಿಯನೋ ಹೇಳಿ ಸೈನ್ಯಾಧೀಶನೇ. ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನೇ ವಿವರಿಸುವರಾಗಿ. ದರೆಯೊಳಗೆ ಜಗದೊಳಗೆ ಸಡಗರದಿಂದ ಗಡಗಡ ನಡಗಿಸಿ ಬಡಿದೊಳ್ಳಿಸುವೆ ನಡಗಿಸಿ ಬಡಿದೊಳ್ಳಿಸುವೆ ಸಮಾನರಾರಿಯರೈ ದರೆಯೊಳಗೆ ಜಗದೊಳಗೆ ಬಸಬಲ ಸೂರ್ಯದ ಮೆರೆಯೇನದ ಸಮಾನರಾರಿಯರೈ ದರೆಯೊಳಗೆ ಜಗದೊಳಗೆ ಹೇಳಿದು ಹೇಳಿದು ಬಲ ಸುರರನ ನಡೆಗೊಬ್ಬೆ ಹೇಳಿದು ಹೇಳಿದು ಬಲ ಸುರರನ ನಡೆಗೊಬ್ಬೆ ಅನವಾಗಿ ಬಲ ಸಡಗರದಿಂದ ಅನವಾಗಿ ಬಲ ಸಡಗರದಿಂದ ಗಡಗಡ ನಡಗಿಸಿ ಬರೆದೊಳ್ಳಿಸುವೆ ಗಡಗಡ ನಡಗಿಸಿ ಬರೆದೊಳ್ಳಿಸು ಸಮಾನರಾರಿಯರೈ ದರೆಯೊಳಗೆ ಜಗದೊಳಗೆ ಧೈರ್ಯ ಧೈರ್ಯ ಲಕ್ಷ್ಮಿಯ ಬೆಂಬಲ ಎನಗೆ ಧೈರ್ಯ ಲಕ್ಷ್ಮಿಯ ಬೆಂಬಲ ಎನಗೆ ಭೂದೇವಿಯ ಹೊಟ್ಟೆಯ ಎನಗೆ ಭೂದೇವಿಯ ಹೊಟ್ಟೆಯ ಎನಗೆ ಗಡಗಡ ನಡಗಿಸಿ ಬರೆದೊಳ್ಳಿಸುವೆ ಗಡಗಡ ನಡಗಿಸಿ ಬರೆದೊಳ್ಳಿಸುವೆ ಸಮಾನರಾರಿಯರೈ ದರೆಯೊಳಗೆ ಜಗದೊಳಗೆ
ಸೈನಾಧೀಶರೇ ಬೇಷ್, ಬಹಳ ಸಂತೋಷವಾಯಿತು. ನಿನ್ನಂತ ಗಜಕೇಸರಿ ಉಳ್ಳ ಸೈನಾಧೀಶನು ಈ ನನ್ನ ಆಸ್ಥಾನದಲ್ಲಿರುವಾಕೆ ನನ್ನ ಸೈನ್ಯಕ್ಕೆ ಭಯವಂದನೇನು? ಅದು ಅಲ್ಲದೆ ಸೈನ್ಯಾಧೀಶನೇ, ನಿನ್ನ ಬಲಾಬಲ ವಿಶ್ವಾಸಗಳನ್ನು ಕೇಳಿ ನಾನು ಆನಂದ ಭರಿತನಾಗುವನು, ನಿನ್ನ ಪೀಠವನ್ನು ಪರಿಗ್ರಹಿಸುವನಾಗ. ಮಂತ್ರಿ ಸೈನ್ಯಾಧೀಶರೇ, ಮಂತ್ರಿ ಇಂಥ ನಿಪುಣ ಬುದ್ಧಿ ಮಂತ್ರಿಯು, ಇಂಥ ಚಾತುರವಾದ ಸೈನ್ಯಾಧೀಶನು ಈ ನನ್ನ ಆಸ್ಥಾನದಲ್ಲಿರುವಾಕೆ ನಮ್ಮಗಳ ಸಂತೋಷದ ಕಾಲಕ್ಕೆ ಪಾರವೇ ಇಲ್ಲವು. ನಿಮ್ಮಂತ ಮಂತ್ರಿ ಸೈನ್ಯಾದಿಯನ್ನು ಪಡೆದ ನಾನೇ ಧನ್ಯನು. ಧರೆಯಲು ಧನ್ಯನೋ ಧನ್ಯನಾದನು ನಾ, ಹೊಸೋದಯ ಧನ್ಯನೋ ಧನ್ಯನಾದನು ನಾ. ಸೈನ್ಯಾಧೀಶನೇ, ಧರೆಯಲು ಧನ್ಯನೋ ಧನ್ಯನಾದನು ನಾ, ಹೊಸೋದಯ ಧನ್ಯನೋ ಧನ್ಯನಾದನು ನಾ. ಮಂತ್ರಂದ್ರ ಸೈನ್ಯಾಧೀಶನೇ, ಈ ಪರಿಮಂತ್ರಿಯೋ ಸೈನಿಕ ನಿರುವಲ್ಲಿ. ಸೈನ್ಯಾಧೀಶನೇ, ಈ ಪರಿಮಂತ್ರಿಯೋ ಸೈನಿಕ ನಿರುವಲ್ಲಿ ನಿಮ್ಮಯ ಬಾಲದಿ ಸಿಹಿತೆಯ ಪಡೆಯುವೆ. ಹಿಮ್ಮಯ ಬಾಲದಿ ಸಿಹಿತೆಯ ಪಡೆಯುವೆ. ಧರೆಯಲು ಧನ್ಯನು ಧನ್ಯನಾದನು ನಾ, ಹೊಸೋದಯ ಧನ್ಯನು ಧನ್ಯನಾದನು ನಾ. ಸೈನ್ಯಾಧೀಶನೇ, ರಾಜನಾಗುತ್ತೆ ರಾಜವನಾಳುತ್ತೆ. ಸೈನ್ಯಾಧೀಶನೇ, ರಾಜನಾಗುತ್ತೆ ರಾಜವನಾಳುತ್ತೆ. ನಿಮ್ಮಯ ದಯದಿ ಕೀರ್ತಿಯ ಪಡೆಯುವೆ. ಮಂಗಲ್ಲ, ನಿಮ್ಮಯ ದಯದಿ ಕೀರ್ತಿಯ ಪಡೆಯುವೆ. ಧರೆಯಲು ಧನ್ಯನು ಧನ್ಯನಾದನು ನಾ, ಹೊಸೋದಯ ಧನ್ಯನು ಧನ್ಯನಾದನು ನಾ. ಮಂತ್ರಂದ್ರ ಸೈನ್ಯಾಧೀಶನೇ, ನಿಮ್ಮಂತ ಮಂತ್ರಿ ಸೈನ್ಯಾದಿಗಳು ನನ್ನ ಆಸ್ಥಾನದಲ್ಲಿರುವಾಕೆ ನಮ್ಮಗಳ ಸಂತೋಷದ ಕಾಲಕ್ಕೆ ಪಾರವೇನು? ನಡೀರಿ, ಮುಂದಿನ ಕಾರ್ಯಗಳನ್ನು ಸಿದ್ಧಪಡಿಸಿರಿ. ಚಾರನೇ ವರ್ತಮಾನವೇನು? ಏನು? ನಾರದ ಮಾತ್ಮರು ನಮ್ಮ ಆಸ್ಥಾನಕ್ಕೆ ಬರುತ್ತಿರುವರೆ, ಅವರನ್ನು ರಾಜ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಕರೆತನ್ನಿ. ನಾರಾಯಣ ನಾರಾಯಣ. ಜಗದೀಶನಾಡುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಜಗದೀಶನಾಡುವ
ನಾರದ ಮಾತ್ವರಿಗೆ ನಮಸ್ಕರಿಸು. ಮಹೇಂದ್ರ ನಿಮಗೆ ಮಂಗಳವಾಗಲಿ. ನಾರದ ಮಾತ್ವರೇ, ಈ ಪೀಠವನ್ನು ಸ್ವೀಕರಿಸಿ. ನಾರಾಯಣ ನಾರಾಯಣ. ಆಗಬಹುದು ರಾಜೇಂದ್ರ. ನಾರದ ಮಾತ್ವರೇ, ರಾಜೇಂದ್ರ ತಾವು ತ್ರಿಲೋಕ ಸಂಚಾರಿಗಳು, ಯಾವ ವಿಷಯವಿಲ್ಲದೆ ಇಲ್ಲಿ ಬರತಕ್ಕವಲ್ಲ. ತಾವು ಸಂಚರಿಸಿದ ಲೋಕದಲ್ಲಿ ಏನೇನು ವಿಶೇಷ ವರ್ತಮಾನ ಇರುವುದು ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆ. ನಾರಾಯಣ ನಾರಾಯಣ. ರಾಜೇಂದ್ರ ನಾರದ ಹೇಳುವೆನು ಮಾತ್ವರೇ, ಕೇಳು. ತಿಳಿಸುರಾಗಿ ಪೂಜ್ಯರೇ. ನಾನು ಕಾರಣವಿಲ್ಲದೆ ಯಾವ ಆಸ್ಥಾನಕ್ಕೂ ಬರತಕ್ಕವನಲ್ಲ. ಹೌದಪ್ಪ. ನಾನು ತಿರುಗಿ ನೋಡಿದ ಈ ಮೂರು ಲೋಕದಲ್ಲಿ ಸುತ್ತಾಡಿಕೊಂಡು ಬರುವಾಗ ದೇವೇಂದ್ರನು ದೇವಲೋಕದ ಅಮರಾವತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಒಂದು ಮಹಾಯಾಗವನ್ನು ಏರ್ಪಡಿಸಿದ್ದನು. ಬಹಳ ಸಂತೋಷವಲ್ಲವೇ ನಾರದ ಮಾತ್ಮರೇ? ಆ ಯಾಗಕ್ಕೆ ಅಷ್ಟದಿಕ್ಪಾಲಕರು, ಸಪ್ತ ಋಷಿಗಳು, ದೇವಾನುದೇವತೆಗಳು, ಶನಿದೇವರು, ಅದೂ ಅಲ್ಲದೆ ತಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ಸಹ ಆಗಮಿಸಿದ್ದರು. ರಾಜೇಂದ್ರ ನಾರದ ಮಾತ್ಮರೇ, ಅಲ್ಲಿ ನಿಮ್ಮ ವಿಚಾರವಾಗಿ ಒಂದು ಪಂಥವೂ ನಡೆಯಿತು ರಾಜೇಂದ್ರ. ಏನೆಂದು ನಡೆಯಿತು ಮಾತ್ಮರೇ? ನಾರಾಯಣ ನಾರಾಯಣ. ರಾಜೇಂದ್ರ ನಾರದ ಮಾತ್ಮರೇ, ತಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ತಮ್ಮ ಪ್ರಿಯ ಶಿಷ್ಯನಾದ ಸತ್ಯವತ ಮಹಾರಾಜನು ಬಹಳ ಸತ್ಯವಂತನು, ಅದೂ ಅಲ್ಲದೆ ಆತನ ಪತ್ನಿಯಾದ ಚಂದ್ರಹಾಸ ದೇವಿಯು ಪರಮ ಪತಿವ್ರತೆ, ಹಾಗೂ ಆತನ ಅಂತಹ ಸತ್ಯವಂತರನ್ನು ಈ ಮೂರು ಲೋಕದಲ್ಲಿ ಎಲ್ಲಿಯೂ ಸಹ ನೋಡಲಿಲ್ಲ ರಾಜೇಂದ್ರ. ನಾರದ ಮಾತ್ಮರೇ, ಅದು ಅಲ್ಲದೆ ಅಂತಹ ಸತ್ಯವಂತರನ್ನು ಸತ್ಯಭ್ರಷ್ಟರನ್ನಾಗಿ ಮಾಡಲು ಈ ಮೂರು ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳುತ್ತಿರುವಾಗ ರಾಜೇಂದ್ರ ಏನು ತಿಳಿಸುರಾಗಿ ನಾರದ ಮಾತ್ಮರೇ? ಅಲ್ಲೇ ಕುಳಿತಿದ್ದ ಶನಿದೇವರು ಕೋಪಗೊಂಡು ಆ ನರಮಾನವಾದ ಸತ್ಯವತನ ಸತ್ಯವನ್ನು ಭಂಗಪಡಿಸುವ ಪಂಥವೂ ನಡೆಯಿತು. ಏನು ಹೇಳಿದ್ರೆ ಆತ್ಮಾತ್ಮರೇ? ಆ ಭಗವಾನ್ ಶನಿದೇವರಿಗೆ ನನ್ನಿಂದ ಆದ ಅಪರಾಧವಾದರೂ ಏನು ಬರ? ನಾರದ ಮಾತ್ಮರೇ, ರಾಜೇಂದ್ರ ನಾರದ ಮಾತ್ಮರೇ, ತಮಗೆ ಗ್ರಹಗತಿಗಳು ಕ್ರೂರವಾಗಿರಬಹುದು ನಾರದ ಮಾತ್ಮರೇ, ಹಾಗಾದರೆ ನಾವು ಮಾಡುವುದಾದರೂ ಏನು? ರಾಜೇಂದ್ರ ತಿಳಿಸುರಾಗಿ ನಾರದ ಮಾತ್ಮರೇ, ತಮ್ಮ ಅರಮನೆಯ ವೇದ ಪಂಡಿತರನ್ನು ಬರಮಾಡಿಕೊಂಡು ನವಗ್ರಹಗಳ ಪೂಜೆಯನ್ನು ಮಾಡಿಸುರಾಗಿ. ನಾರಾಯಣ ನಾರಾಯಣ. ಪಂಡಿತರೇ, ರಾಜೇಂದ್ರ ಆ ಕೆಲಸವನ್ನು ನಾನು ಈಗಲೇ ವಹಿಸಿ ಮಾಡುವೆನು. ನವಗ್ರಹಗಳ ಪೂಜೆಯನ್ನು ಮಾಡಿಸಿ ನವಗ್ರಹ ವಿಚಾರವನ್ನು ಕೇಳಿ ತಿಳಿದುಕೊಳ್ಳುವವರಾಗಿ ಮಹೇಂದ್ರ. ಆಗ ಆ ಪರಮಾತ್ಮನ ಮಹಿಮೆಯು ತಮಗೇ ಗೋಚರವಾಗುವುದು ರಾಜೇಂದ್ರ. ಹಾಗೆ ಆಗಲಿ ನಾರದ ಮಾತ್ಮರೇ, ನಾರಾಯಣ. ಆ ಕಾರ್ಯವನ್ನು ನಾವು ಈಗಲೇ ಸಿದ್ಧಪಡಿಸುವುದು. ಅಪ್ಪಣೆ ಆದರೆ ನಾನಿನ್ನೂ ಬರುವೆನು ನಾರದ ಮಾತ್ಮರೇ. ಈ ಶಿವನ ತಿಳಿಲಿಕ್ಕೆ ನಾರಾಯಣ ತಮಗೆ ಸಾಷ್ಟಾಂಗ ವಂದನೆಗಳು. ತಾವಿನ್ನು ಹೋಗಿ ಬರಬಹುದು ನಾರದ ಮಾತ್ಮರೇ. ನಾರಾಯಣ ನಾರಾಯಣ. ಬೊಂಬೆಯಾಟವಯ್ಯ ಆ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಆ ನಾರಾಯಣ ನಾರಾಯಣ. ಅಂಬುಜನಾಥನ ಅಂಚವಿಲ್ಲದಾತನ ನಾರಾಯಣ ನಾರಾಯಣ. ಅಂಬುಜನಾಥನ ಅಂಚವಿಲ್ಲದಾತನ ಬೊಂಬು ಮಾಯವಯ್ಯ ಲೀಲೆಯ ನಾರಾಯಣ ನಾರಾಯಣ. ಬೊಂಬು ಮಾಯವಯ್ಯ ಲೀಲೆಯ ಅಂಬೆಯಾಟವಯ್ಯ ಆ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಆ ನಾರಾಯಣ ನಾರಾಯಣ. ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಾರಾಯಣ ನಾರಾಯಣ.
ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯವೆನಿಸಿ ನಾರಾಯಣ ನಾರಾಯಣ ನಗು ನಗುತ್ತಾ ಕುಣಿಸಿ ಮಾಯವೆನಿಸಿ ರಾಗದ ಭೋಗದ ಉರಿಯೊಳು ನಿಲ್ಲಿಸಿ ನಾರಾಯಣ ನಾರಾಯಣ ರಾಗದ ಭೋಗದ ಉರಿಯೊಳು ನಿಲ್ಲಿಸಿ ಆ ಗೊಂಬೆ ಈ ಗೊಂಬೆ ತಾನಾಗಿ ನಡೆಯುವ ನಾರಾಯಣ ನಾರಾಯಣ ಆ ಗೊಂಬೆ ಈ ಗೊಂಬೆ ತಾನಾಗಿ ನಲಿಯು ಗೊಂಬೆಯಾಟವಯ್ಯ ಆ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಆ ನಾರಾಯಣ ನಾರಾಯಣ ನಿಸಾಕಿಸಲಹೋ ಸ್ವಾರ್ಥವೇನೋ ನಾರಾಯಣ ನಾರಾಯಣ ನಿಸಾಕಿಸಲಹೋ ಸ್ವಾರ್ಥವೇನೋ ನಿಕಾಡಿತನಯ ಆಂತರ್ಯವೇ ತಿಳಿಯೇಳೆಯ ಒಳಮರ್ಮ ತೋರೆಯ ತಿಳಿಯೇಳೆಯ ಒಳಮರ್ಮ ತೋರೆಯ ನಾರಾಯಣ ನಾರಾಯಣ ಈ ನಲ್ಯ ಸಂಕಲ್ಪವೇನೈ ಬೊಂಬೆಯಾಟವಯ್ಯ ಆ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಆ ನಾರಾಯಣ ನಾರಾಯಣ ರಾಜರ ಮನೆಯಲ್ಲಿ ಭೋಜನವೆಂದರೆ ಕಾಯಿಗಳು ಎಪ್ಪತ್ತಾದರೂ ತಿನ್ನುವೆವೋ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ಒಂಬತ್ತಾದರೂ ನುಂಗುವೆವೋ ಎಷ್ಟಾಷ್ಟೋ ಅಷ್ಟೇಷ್ಟಾಷ್ಟೋ ತಿನ್ನುವೆವೋ ಬೆಳೆಲಿ ಮಾಡಿದ ಬೆಳೆಯ ಒಪ್ಪಟ್ಟು ಎಪ್ಪತ್ತಾದರೂ ತಿನ್ನುವೆವೋ ಅಷ್ಟೇಟಾಷ್ಟೋ ಅಷ್ಟೇಟಾಷ್ಟೋ ಇನ್ನಷ್ಟಾದರೂ ತಿನ್ನುವೆವೋ ಓಹೋ ಕುಂಟ್ಬಿಟ್ರು ಎಲ್ಗೊಂಟ್ರು ಓ ಕಿವಣ ಭಟ್ರು ಎಲ್ಗೊಟ್ಟಿದ್ದೀರಿ ಸ್ವಾಮಿ ಎಲ್ಗೊಟ್ಟಿದ್ದೀರಿ ಎಂದೆ ಕುಂಬಳಕಾಯಿ ಕೇಳ್ರ ಏ ಕಿವಣ ಭಟ್ರಿ ಎಲ್ಗೊಟ್ಟಿದ್ದೀರಿ ಎಂದೆ ಏನು ಸೋರೆಕಾಯಿ ನಿಮ್ ಸೋರೆಕಾಯಿ ಅಲ್ಲ ರೀ ನಿಮ್ ಸೋರೆಕಾಯಿ ಇಲ್ಲ ತಾವ್ ಎಲ್ಲೊಟ್ಟಿದ್ದೀರಿ ಎಂದೆ ಸ್ವಾಮಿ ತಾವೆಲ್ಗೊಳ್ರಿ ಎಂದೆ ಏನು ಭೋಜನ ಆಯ್ತೆ ಅಂದ್ರೆ ಭೋಜನ ಅಲ್ಲ ರೀ ಗಂಡ ಎಲ್ಗೊಂಡ್ರಿ ಅಂತ ಕುಂಬಳಕಾಯಿ ಏ ಕಿವುಡ ಗಂಡ ಎಲ್ಗೊಟ್ರಿ ಎಂದೆ
ಬಿಡ್ರಿ ನನಗೇನು ಕಿವಿಡೇನ್ರಿ ಮೆಲ್ಲಗೆ ಮಾತಾಡ್ರಿ ಏನು ಇಷ್ಟೊಂದು ಮಾತಾಡ್ತೀರಾ ತಾವೆಲ್ಗೊಳ್ರಿ ಎಂದೆ ಇವಾಗ ಅದು ಹೇಳ್ರಿ ತಾವೆಲ್ಲ ಹೊರಟ್ರಾ ರಾಜರ ಮನೆಯಲ್ಲಿ ಭೋಜನ ಎಂದರೆ ಹೊರಟಿರ್ಬೇಕು. ಓ ಸ್ವಾಮಿ ತಾವೆಲ್ಲ ಹೊಟ್ಟಿದ್ದೀರೋ? ನಾವೇ ಭೋಜನವಂತೆ ಓಹೋ ಸ್ವಾಮಿ ತಾವೆಲ್ಲ ಹೊಟ್ಟಿದ್ದೀರೋ? ಸ್ವಾಮಿ ನಾವು ಮಹಾರಾಜರ ಮನೆಯಲ್ಲಿ ಬಹಳ ಔತಣವಂತೆ ಅಲ್ಲಿಗೆ ಹೊರಟಿದೀವಿ. ರಾಜರು ಕೋಪಿಸ್ಕೋತಾರೆ. ಚಟ ಇದ್ದೋ ಮೂಗು ನೆವೆ ಆಗ್ತದೆ. ಏನಾದ್ರು ಚಟ ಇಟ್ಟಿದ್ದೀರಿ? ಮಡಗಿದೀವಿ ಸ್ವಾಮಿ. ಏನು ಅಂಬಳಂ ಮುಂಡೆ ಸ್ವಾಮಿ. ಒಸಿ ಎಲ್ಲಾರು ಕೊಡ್ರಿ ಸ್ವಾಮಿ. ಒಸಿ ಘಾಟು ಒಸಿ ಸುಣ್ಣ ಬೇಕಾಯ್ತಾರಲ್ರ ಸುಣ್ಣ. ಸ್ವಾಮಿ ಒಸಿ ಸುಣ್ಣ ಬೇಕೈತಲ್ಲ ಸುಣ್ಣ. ಓಹೋ ಬೆಣ್ಣೆನೆ. ಅಯ್ಯೋ ಓ ಸುಣ್ಣನೆ ಆಯ್ತು. ಒಸಿ ಕೊಡ್ರಿ ಸ್ವಾಮಿ. ತಗೊಳ್ರಿ ಸೋಸಿ ನನಗೂ ಕೊಡ್ರಿ. ಕುತ್ಕೊಳ್ರಿ ಕುತ್ಕೊಳ್ಳಿ ಸ್ವಾಮಿ. ಸ್ವಾಮಿ ಇದು ಹೆಂಗ್ ಹಾಕ್ಬೇಕು ಗೊತ್ತಾ ಸ್ವಾಮಿ? ಹೇಳಿ ಸ್ವಾಮಿ. ತಿಕ್ಕಿ ತಿಕ್ಕಿ ತಿಕ್ಕೇರ್ಸಿ ಸ್ವಾಮಿ. ಸ್ವಾಮಿ ತಿಕ್ಕಿ 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 ಸ್ವಾಮಿ ಹಂಗಲ್ಲ ಸ್ವಾಮಿ. ಮೂಗೇರ್ಸಿ ಮೂಗೇಶ್ವರಿ ಏನ್ ಹೇಳಿದ್ದು? ಸ್ವಾಮಿ ಮಹಾರಾಜರು ಕೋಪಿಸ್ಕೋತಾರೆ. ಭರ್ಜರಿಯ ಭೋಜನ ಬಲೆ ಬಲೆ ಭೋಜನ ಬಲೆ ಬಲೆ ಭೋಜನ ಭರ್ಜರಿಯ ಭೋಜನ ಬಲೆ ಬಲೆ ಭೋಜನ ಕುಂಬಳಕಾಯಣ ಬಲೆ ಬಲೆ ಭೋಜನ ಭರ್ಜರಿಯ ಭೋಜನ ಬಲೆ ಬಲೆ ಭೋಜನ ಮಹಾರಾಜರಿಗೆ ಮಂಗಳವಾಗಲಿ. ಮಹಾರಾಜರಿಗೆ ಮಂಗಳವಾಗಲಿ. ಮಹಾರಾಜರಿಗೆ ಮಂಗಳವಾಗಲಿ. ಪಂಡಿತೋತ್ತಮರಿಗೆ ಮಂಗಳವಾಗಲಿ. ಪಂಡಿತರೇ ತಮ್ಮ ತಮ್ಮ ಆಸ್ಥಾನದಲ್ಲಿ ಕುಳಿತುಕೊಳ್ಳೋರಾಗಿ. ಪ್ರಭು ಪಂಡಿತರೇ ಪ್ರಭು ತಮ್ಮನ್ನು ಕರೆಸಿದ ಕಾರಣವೇನೆಂದರೆ ತಿಳಿಸುವರು ಕೇಳುವರಾಗಿ. ಕರುಣಿಸಿ ವರ ಧರುಣಿ ಸುರರ ಲಾಲಿಸಿ ಕರುಣಿಸಿ ಕರುಣಿ ಸುರರ ಲಾಲಿಸಿ ಕೂತಿಯೊಳಗೆ ಪೂರ ಗ್ರಹ ಯಾವುದು ಅದರ ಶಾಂತಿಯಾದ ಗ್ರಹ ಯಾವುದು ತಿಳಿಸಬೇಕೈ ಸುರರೇ. ಪಂಡಿತರೇ ಮಹಾಪ್ರಭು ತಮ್ಮ ಕೈಲಿರುವ ಗ್ರಂಥವು ಯಾವುದು? ಮಹಾಪ್ರಭು ಇದು ಗ್ರಹಗಳ ವಿಚಾರವನ್ನು ತಿಳಿಸುವ ಗ್ರಂಥವು. ಪಂಡಿತರೇ ಮಹಾಪ್ರಭು ದೇವ ಬ್ರಾಹ್ಮಣರಾದ ಭಾವ ಪಂಡಿತರೇ
ಪಂಡಿತರೇ, ನಾವು ಗ್ರಹಗಳ ಮಹಿಮೆಯನ್ನು ತಿಳಿಯಬೇಕೆಂದಿರುವುದು. ಕ್ರೂರ ಗ್ರಹ ಯಾವುದು, ಶಾಂತಿಯಾದ ಗ್ರಹ ಯಾವುದು, ಪಿರಿಯಾದ ಗ್ರಹ ಯಾವುದು, ಒಂದೊಂದಾಗಿ ಒಬ್ಬೊಬ್ಬರಾಗಿ ನನಗೆ ತಿಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು. ಮಹಾಪ್ರಭು, ಪಂಡಿತರೇ, ಗ್ರಹಗಳಲ್ಲಿ ಗ್ರಹಗಳಲ್ಲಿ ಮೊದಲನೇ ಗ್ರಹವಾದ ಆ ಸೂರ್ಯ ಗ್ರಹದ ವಿಚಾರವನ್ನು ಹೇಳುವೆನು, ಕೇಳುವರಾಗಿ. ಪಂಡಿತರೇ, ಆ ಸೂರ್ಯದೇವರಿಗೂ ನಾನು ವಂದಿಸುವನು, ಅವರ ವಿಚಾರವನ್ನು ತಿಳಿಸುವರಾಗಿ. ಸೂರ್ಯನೆಂಬುವ ಗ್ರಹವು ಕೇಳಯ್ಯ ರಾಜೇಂದ್ರ. ಹಲೋ ಸೂರ್ಯನೆಂಬುವ ಗ್ರಹವು ಕೇಳಯ್ಯ ರಾಜೇಂದ್ರ. ಇವನ ನಂಬಿಪ ಜನಗೆ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನಯ್ಯ. ಮಹಾಪ್ರಭು, ಪಂಡಿತರೇ, ಸೂರ್ಯದೇವನು ಈತನನ್ನು ಗೋಧಿ ರಾಶಿಯ ಮೇಲೆ ಕಳಸವನ್ನಿಟ್ಟು ಅದರ ಮೇಲೆ ಕೆಂಪು ವಸ್ತ್ರವನ್ನಿಟ್ಟು ಕೆಂಪು ದಾಸವಾಳ ಹಾಗೂ ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ನಮಗೆ ಮಹಾ ಮಂಗಳವನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ಪಂಡಿತರೇ, ಆ ಸೂರ್ಯದೇವರ ವಿಚಾರವನ್ನು ತಿಳಿದು ನಾನು ಆನಂದ ಪರಿತನಾಗುವುದು. ಆ ಸೂರ್ಯದೇವರಿಗೂ ವಂದಿಸುವನು. ಪಾದಾರವತಿ ಗೋವಿಂದೋ, ಸೂರ್ಯದೇವರ ಪಾದಾರವತಿ ಗೋವಿಂದೋ, ಸೂರ್ಯದೇವರ ಪಾದಾರವತಿ ಗೋವಿಂದೋ. ಪಂಡಿತರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ತಾವು ಕೇಳುತ್ತಿರುವ ನವಗ್ರಹಗಳಲ್ಲಿ ಎರಡನೇ ಗ್ರಹವಾದ ಚಂದ್ರ ಗ್ರಹವು ಬಹಳ ಶ್ರೇಷ್ಠವಂತರಯ್ಯ. ಅವರಿಗೆ ಧಾನ್ಯದಲ್ಲಿ ಮನವಿಟ್ಟು ಲಾಲಿಸಿ. ಪಂಡಿತರೇ, ಆ ಚಂದ್ರದೇವರಿಗೂ ನಾನು ವಂದಿಸುವನು, ಅವರ ವಿಚಾರವನ್ನು ತಿಳಿಸುವರಾಗಿ. ಅವರಿಗೆ ಧಾನ್ಯದಲ್ಲಿ ಅಕ್ಕಿಯನ್ನು ಇಟ್ಟು ಪುಷ್ಪದಲ್ಲಿ ಮುಳ್ಳು ಮುದಕನನ್ನು ಇಟ್ಟು ಪೂಜೆ ಮಾಡಿದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಆ ಚಂದ್ರದೇವರಿಗೂ ವಂದಿಸುವನು. ನಾವು ಕೊಡುವ ಫಲಾಪುಷ್ಪಾದಿಗಳಿಂದ ಆ ಚಂದ್ರದೇವನನ್ನು ಪೂಜಿಸಿ. ಚಂದ್ರದೇವರ ಪಾದಾರವತಿ ಗೋವಿಂದೋ, ಚಂದ್ರದೇವರ ಪಾದಾರವತಿ ಗೋವಿಂದೋ, ಚಂದ್ರದೇವರ ಪಾದಾರವತಿ ಗೋವಿಂದೋ. ಪಂಡಿತರೇ, ಮಹಾಪ್ರಭು, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ತಾವು ಕೇಳಿದ ನವಗ್ರಹಗಳಲ್ಲಿ ಮೂರನೇ ಗ್ರಹವಾದ ಮಂಗಳ ಗ್ರಹದ ವಿಚಾರವನ್ನು ಹೇಳುವುದು ಮನವಿಟ್ಟು ಲಾಲಿಸಿ. ಆ ಮಂಗಳ ದೇವರಿಗೂ ನಾನು ಹೊಂದಿಸುವನು, ಅವರ ವಿಚಾರವನ್ನು ತಿಳಿಸುವರಾಗಿ.
ಪಂಡಿತರೇ, ನಾವು ಕೇಳಿದ ನವಗ್ರಹಗಳಲ್ಲಿ ಮೂರನೇ ಗ್ರಹವಾದ ಮಂಗಳ ಗ್ರಹದ ವಿಚಾರವನ್ನು ಹೇಳಿದೆ. ಮಂಗಳ ಗ್ರಹಕ್ಕೆ ಧಾನ್ಯದಲ್ಲಿ ತೊಗರಿ ಕಾಳನ್ನಿಟ್ಟು ಫಲಾಫಲಾದಿಗಳಿಂದ ಪೂಜೆಯನ್ನು ಮಾಡಿದ್ದೆ ಆದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಪಂಡಿತರೇ, ಆ ಮಂಗಳ ದೇವರಿಗೂ ವಂದಿಸುವನು. ಅವರ ವಿಚಾರವನ್ನು ತಿಳಿದು ನಾನು ಆನಂದ ಪಡಿತನಾಗಿರುವನು. ಮಂಗಳ ದೇವರ ಪಾದಾರವತಿ ಗೋವಿಂದ, ಮಂಗಳ ದೇವರ ಪಾದಾರವತಿ ಗೋವಿಂದ, ಮಂಗಳ ದೇವರ ಪಾದಾರವತಿ ಗೋವಿಂದ. ಪಂಡಿತರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ರಾಜೇಂದ್ರ, ತಾವು ಕೇಳಿದ ಗ್ರಹಗಳಲ್ಲಿ 4ನೇ ಗ್ರಹವಾದ ಆ ಬುಧ ದೇವರ ವಿಚಾರವನ್ನು ಹೇಳುವೆನು. ಪಂಡಿತರೇ, ಲಾಲಿಸಿ ಆ ಬುಧ ದೇವರಿಗೂ ನಾನು ವಂದಿಸುವನು. ಅವರ ವಿಚಾರವನ್ನು ತಿಳಿಸುವರಾಗಿ. ಪಂಡಿತರೇ, ತಾವು ಕೇಳಿದ ಗ್ರಹಗಳಲ್ಲಿ 4ನೇ ಗ್ರಹವಾದ ಬುಧ ದೇವರಿಗೆ ಧಾನ್ಯದಲ್ಲಿ ಹೆಸರು ಕಾಳನ್ನು ಇಟ್ಟು ಪುಷ್ಪದಲ್ಲಿ ನೈದಲೆ ಪುಷ್ಪವನ್ನು ಇಟ್ಟು ಭಕ್ತಿಯಿಂದ ಫಲ ಪುಷ್ಪಾದಿಗಳಿಂದ ಪೂಜೆ ಮಾಡಿದರೆ ತಮಗೂ ತಮ್ಮ ರಾಜ್ಯಕ್ಕೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಪಂಡಿತರೇ, ಆ ಬುಧ ದೇವರ ವಿಚಾರವನ್ನು ತಿಳಿದು ನಾನು ಆನಂದ ಗುರುದೇವರ ಪಾದಾರವತಿ ಗೋವಿಂದ, ಗುರುದೇವರ ಪಾದಾರವತಿ ಗೋವಿಂದ, ಗುರುದೇವರ ಪಾದಾರವತಿ ಗೋವಿಂದ. ಪಂಡಿತರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಆಗಬಹುದು ಮಹಾಪ್ರಭು. ಮಹಾಪ್ರಭು, ತಾವು ಕೇಳಿದ ನವಗ್ರಹಗಳಲ್ಲಿ ಆ 5ನೇ ಗ್ರಹವಾದ ಗುರುದೇವರ ವಿಚಾರವನ್ನು ಹೇಳುವೆನು. ಮನವಿಟ್ಟು ಲಾಲಿಸಿ. ಪಂಡಿತರೇ, ಆ ಗುರುದೇವರಿಗೂ ನಾನು ವಂದಿಸುವನು. ತಿಳಿಸುವರಾಗಿ. ಜಾಣೆ ಗುರುವೇ ದೇವಾ ಪಂಡಿತರೇ, ತಾವು ಕೇಳಿದ ನವಗ್ರಹಗಳಲ್ಲಿ 5ನೇ ಗ್ರಹವಾದ ಗುರುದೇವರಿಗೆ ಧಾನ್ಯದಲ್ಲಿ ಕಡಲೆಕಾಳನ್ನಿಟ್ಟು ಪುಷ್ಪದಲ್ಲಿ ಹರಳಿ ಪತ್ರೆಯನ್ನಿಟ್ಟು ಫಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿದ್ದೇ ಆದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಗುರುದೇವರ ಪಾದಾರವತಿ ಗೋವಿಂದ, ಗುರುದೇವರ ಪಾದಾರವತಿ ಗೋವಿಂದ, ಗುರುದೇವರ ಪಾದಾರವತಿ ಗೋವಿಂದ. ನಾವು ಕೊಡುವ
ಫಲ ಪುಷ್ಪಾದಿಗಳಿಂದ ಅವರನ್ನು ಪೂಜಿಸುವರಾಗಿ. ಪಂಡಿತರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ತಾವು ಕೇಳಿದ ನವಗ್ರಹಗಳಲ್ಲಿ 6ನೇಯಾದ ಶುಕ್ರ ಗ್ರಹವು ಬಹಳ ಶ್ರೇಷ್ಠವಂತರು. ಅವರ ವಿಚಾರವನ್ನು ಹೇಳುವನು, ಮನವಿಟ್ಟು ಲಾಲಿಸಿ. ಪಂಡಿತರೇ, ಆ ಶುಕ್ರದೇವರಿಗೂ ನಾನು ವಂದಿಸುವನು, ಅವರ ವಿಚಾರವನ್ನು ತಿಳಿಸುವರಾಗಿ. ಶುಕ್ರ ಎಂಬುವ ಗ್ರಹವು ಕೇಳಯ್ಯ ರಾಜೇಂದ್ರ, ಶುಕ್ರ ಎಂಬುವ ಗ್ರಹವು ಕೇಳಯ್ಯ ರಾಜೇಂದ್ರ, ಅವರ ಪೂಜಿಪ ಜನಕ್ಕೆ, ಅವರ ಪೂಜಿಪ ಜನಕ್ಕೆ ಸೌಭಾಗ್ಯ ಕೊಡುವಾರು. ಶುಕ್ರ ಎಂಬುವ ಗ್ರಹವು ಮಹಾಪ್ರಭು, ಪಂಡಿತರೇ, ತಾವು ಕೇಳಿದ ನವಗ್ರಹಗಳಲ್ಲಿ 6ನೇಯಾದ ಶುಕ್ರಗ್ರಹವು ಬಹಳ ಶ್ರೇಷ್ಠವಂತರು. ಅವರಿಗೆ ದಾನದಲ್ಲಿ ಹಾವರೆಕಾಳಿಟ್ಟು, ಪುಷ್ಪದಲ್ಲಿ ಬಾಜಿವನ್ನಿಟ್ಟು, ಫಲ ಪುಷ್ಪಗಳಿಂದ ಪೂಜೆ ಮಾಡಿದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಆ ಶುಕ್ರದೇವರ ವಿಚಾರವನ್ನು ತಿಳಿದು ನಾನು ಆನಂದ ಭರಿತನಾಗಿರುವನು. ತೆಗೆದುಕೊಳ್ಳಿ. ಶುಕ್ರದೇವರ ಪಾದಾರವತಿ ಗೋವಿಂದ, ಶುಕ್ರದೇವರ ಪಾದಾರವತಿ ಗೋವಿಂದ, ಶುಕ್ರದೇವರ ಪಾದಾರವತಿ ಗೋವಿಂದ. ಪಂಡಿತರೇ, ಆ ಶುಕ್ರದೇವನನ್ನು ಪೂಜಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಪಂಡಿತರೇ, ಮಹಾಪ್ರಭು, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ತಾವು ಕೇಳಿದ ನವಗ್ರಹಗಳ ವಿಚಾರವಾಗಿರಲಿ. 8, 9ನೇ ಗ್ರಹಗಳಾದ ರಾಹು ಕೇತು ಗ್ರಹಗಳ ಮಹಿಮೆಯನ್ನೂ ತಿಳಿಸಿ ಪಂಡಿತರೇ, ಮನವಿಟ್ಟು ಲಾಲಿಸುವರಾಗಿ. ಪಂಡಿತರೇ, ಆ ರಾಹು ಕೇತುಗಳಿಗೂ ನಾನು ವಂದಿಸುವನು, ಅವರ ವಿಚಾರವನ್ನು ತಿಳಿಸುವರಾಗಿ. ಆಗಬಹುದು ಮಹಾಪ್ರಭು. ರಾಹು ಕೇತುಗಳೆಂದು ರಾಕ್ಷಸನ ಕುಲದವರು, ರಾಹು ಕೇತುಗಳೆಂದು ರಾಕ್ಷಸನ ಕುಲದವರು, ಬಹುಬಾಧೆ ನರನಿಗೆ ಬಾಧೆಯ ಪಡಿಸುವರು, ಬಾಧೆಯ ಪಡಿಸುವರು. ರಾಹು ಬಹುಬಾಧೆ ನರನಿಗೆ ಬಾಧೆಯ ಪಡೆಸುವರು, ಬಾಧೆಯ ಪಡೆಸುವರು. ಮಹಾಪ್ರಭು, ನನ್ನ ಬೇಡೆದು ಬಾಧೆಯ ಪಡಿಸುವರು, ಕೇತು ಸೂರ್ಯನ ಬೇಡೆದು ಬಾಧೆಯ ಪಡಿಸುವರು, ರಾಹು ಚಂದ್ರನ ಬೇಡೆದು ಬಾಧೆಯ ಪಡೆಸುವರು, ಬಾಧೆಯ ಪಡೆಸುವರು. ಮಹಾಪ್ರಭು, ಪಂಡಿತರೇ, ತಾವು ಕೇಳಿದ ನವಗ್ರಹಗಳಲ್ಲಿ 8, 9ನೇ ಗ್ರಹಗಳಾದ ರಾಹು ಕೇತು ಗ್ರಹಗಳು ಬಹಳ ಶ್ರೇಷ್ಠವಂತರು. ಅದು ಅಲ್ಲದೆ ಅವರಿಗೆ ಧಾನ್ಯದಲ್ಲಿ ಒದ್ದು ಉರುಳಿಯನ್ನಿಟ್ಟು ಹಾಗೂ ಕೆಂಪು ಹಸಿರು ವಸ್ತ್ರವನ್ನಿಟ್ಟು ಫಲಪುಷ್ಪಗಳನ್ನಿಟ್ಟು ಪೂಜಿಸಿದರೆ ತಮಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಪಂಡಿತರೇ, ಆ ರಾಹುಕೇತುಗಳಿಗೂ ನಾನು ವಂದಿಸುವನು. ತೆಗೆದುಕೊಳ್ಳಿ. ನಾವು ಕೊಡುವ ಫಲಪುಷ್ಪಾದಿಗಳಿಂದ ಆ ರಾಹುಕೇತುಗಳನ್ನು ಪೂಜಿಸಿ. ರಾಹುಕೇತುಗಳ ಪಾದಾರವತಿ ಗೋವಿಂದ, ರಾಹುಕೇತುಗಳ ಪಾದಾರವತಿ ಗೋವಿಂದ, ರಾಹುಕೇತುಗಳ ಪಾದಾರವತಿ ಗೋವಿಂದ. ಪಂಡಿತರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಶ್ರೀಮಂತ ವಿಶ್ವೇ ಅಮೃತಸ್ಯ ಪುತ್ರ ಆಯೇಧಮಾನಿ ದಿವ್ಯಾನಿ ತಸ್ತು ಉತ್ತಿಷ್ಠತಃ ಜಾಗೃತ ಪ್ರಾಪ್ತಿರರಾನ್ನಿಭೂದತ. ಪಂಡಿತರೇ, ಮಹಾಪ್ರಭು, 7
6, 7, 8, 9ನೇ ಗ್ರಹವನ್ನು ಹೇಳಿದಿರಿ, 7ನೇ ಗ್ರಹವನ್ನು ಹೇಳಲಿಲ್ಲವಿಲ್ಲ ಪಂಡಿತರೇ. ನಮ್ಮ ಅರಮನೆಯ ಪಂಡಿತರು ಅವರ ಪಾಂಡಿತ್ಯಕ್ಕೆ ತಕ್ಕಂತೆ 8 ಗ್ರಹಗಳ ವಿಚಾರವನ್ನು ತಿಳಿಸಿದರು. ನಾನು ಈಗ ತಿಳಿಸುತ್ತಿರುವುದು 7ನೇ ಗ್ರಹವಾದ ಶನಿ ಪರಮಾತ್ಮನ ವಿಷಯವನ್ನು, ಆ ಪರಮಾತ್ಮನ ಪೂಜಾ ವಿಧಾನವನ್ನು ತಿಳಿಸುವೆನು, ಮನವಿಟ್ಟು ಆಲಿಸುವರಾಗಿ. ಪಂಡಿತರೇ, ಆ ಭಗವಾನ್ ಶನಿದೇವರಿಗೂ ನಾನು ವಂದಿಸುವನು, ಅವರ ವಿಚಾರವನ್ನು ನಮಗೆ ತಿಳಿಸುವರಾಗಿ ಪಂಡಿತರೇ. ಆಡ್ಬಿಡ್ತಾನೆ ಕೂಡ ರಾಜೇಂದ್ರ, ತಿಳಿಸುವರಾಗಿ ಪಂಡಿತರೇ. ಇವರ ಮಾತಂತಾಗಿರಲಿ ಕೇಳ್ಪೇಳ್ವೆ ಶನಿಯ ಮಹಿಮೆಯ. ಇವರ ಮಾತಂತಾಗಿರಲಿ ಕೇಳ್ಪೇಳ್ವೆ ಶನಿಯ ಮಹಿಮೆಯ. ಹುಟ್ಟಿದಾಗಲೇ ತನ್ನ ತಂದೆಗೆ ಕಷ್ಟ ಕೊಡುವ ತಾತನನ್ನು ಇವರ ಮಾತಂತಾಗಿರಲಿ ಕೇಳ್ತೇವೆ ಶನಿಯ ಮಹಿಮೆಯ. ರಾಜೇಂದ್ರ, ಕಪ್ಪು ರೂಪವ ಧರಿಸಿ ಇರುವನು, ಕಪ್ಪು ರೂಪವ ಧರಿಸಿ ಇರುವನು ಸೂರ್ಯದೇವನ ಪುತ್ರನಯ್ಯ. ಇವರ ಮಾತಂತಾಗಿರಲಿ ಕೇಳ್ತೇವೆ ಶನಿಯ ಮಹಿಮೆಯ. ರಾಜೇಂದ್ರ, ಸೌಮ್ಯ ರೂಪದಲನ್ನು ಬರಲು, ಸೌಮ್ಯ ರೂಪದಲವನ್ನು ಬರಲು ಭೋಗ ಭಾಗ್ಯವ ಕೊಡುವನಯ್ಯ. ಇವರ ಮಾತಂತಾಗಿರಲಿ ಕೇಳ್ತೇವೆ ಶನಿಯ ಮಹಿಮೆಯ. ರಾಜೇಂದ್ರ, ರಾಜೇಂದ್ರ, ಪಂಡಿತರೇ, ಈ ಶನಿ ಪರಮಾತ್ಮನಿಗೆ ಕಪ್ಪು ವಸ್ತ್ರ, ಕರಿ ಎಳ್ಳು, ಕಬ್ಬಿಣದ ಲೋಹವನ್ನಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ಪಂಡಿತರೇ, ಆ ಭಗವಾನ್ ಶನಿದೇವನ ವಿಚಾರವನ್ನು ತಿಳಿದು ನಾನು ಆನಂದಭರಿತನಾಗಿರುವನು. ತೆಗೆದುಕೊಳ್ಳಿ, ನಾವು ಕೊಡುವ ಫಲಾಪುಷ್ಪಾದಿಗಳಿಂದ ಆ ಭಗವಾನ್ ಶನಿದೇವರಿಗೆ ಪೂಜೆಯನ್ನು ಸಲ್ಲಿಸಿರಿ. ಶನಿದೇವರ ಪಾದಾರವಿಂದ ಗೋವಿಂದ, ಶನಿದೇವರ ಪಾದಾರವಿಂದ ಗೋವಿಂದ, ಶನಿದೇವರ ಪಾದಾರವಿಂದ ಗೋವಿಂದ. ರಾಜೇಂದ್ರ, ಪಂಡಿತರೇ, ಆ ಶನಿ ಪರಮಾತ್ಮನ ಪೂಜಾ ವಿಧಾನವನ್ನು ತಿಳಿದುಕೊಂಡಂತಾಯಿತು. ಈಗ ಆತನ ಮಹಿಮೆಯನ್ನು ತಿಳಿಸುವೆನು, ಮನವಿಟ್ಟು ಆಲಿಸುವರಾಗಿ. ಪಂಡಿತರೇ, ಅವರ ಮಹಿಮೆಯನ್ನು ತಿಳಿಯಬೇಕೆಂದು ನಾನು ಬಹಳ ಕಾತರದಿಂದ ಇರುವೆನು. ಆ ಭಗವಾನ್ ಶನಿದೇವರ ಮಹಿಮೆಯನ್ನು ತಿಳಿಸುವರಾಗಿ ಪಂಡಿತರೇ. ರಾಜೇಂದ್ರ, ಪಂಡಿತರೇ, ಆ ಪರಮಾತ್ಮನು ಜನಿಸಿದ ಕೂಡಲೇ ಆತನ ತಂದೆಯಾದ ಸೂರ್ಯದೇವನು ಮಗನನ್ನು ನೋಡಲು ಬಂದಾಗ ಆ ಸೂರ್ಯದೇವನಿಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತು. ಏನು ಹೇಳ್ತಿರುವಿರಿ ಪಂಡಿತರೇ? ಅದು ಅಲ್ಲದೆ ರಥದ ಸಾರಥಿಗೆ ಕೈ ಕಾಲುಗಳು ಎಳವಾದವು. ರಾಜೇಂದ್ರ, ಪಂಡಿತರೇ, ಮುಂದೇನಾಯಿತು? ಆ ರಥಕ್ಕೆ ಕಟ್ಟಿದ ಕುದುರೆಗಳಿಗೆ ಕಣ್ಣು ಕಾಣದಾಗಿ ದಿಕ್ಕಾಪಾಲಾಗಿ ಹೊರಟೆ ಹೋದವು. ರಾಜೇಂದ್ರ, ಎಂತ ಕಾರ್ಯವಾಗಿರುವುದು? ಮುಂದೇನಾಯಿತು ಪಂಡಿತರು? ಅದು ಅಲ್ಲದೆ ಈ ಪ್ರಪಂಚವೇ ಕತ್ತಲಾಯಿತು. ರಾಜೇಂದ್ರ, ಶಿವ ಶಿವ, ಮುಂದೇನಾಯಿತು? ರಾಜೇಂದ್ರ, ಪಂಡಿತರೇ, ಒಂದರಗಳಿಗೆ ಆತನು ಆ ಶಾಪವನ್ನು ಹಿಂಪಡೆಯಲು ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವು ನಿವಾರಣೆಯಾಗಿ ಸಾರಥಿಯ ಎಳವು ಮೇಲಾಗಿ ಮತ್ತೆ ಅವರ ಕೈಕಾಲುಗಳು ಬಂದವು. ಹಾಗೂ ಕುದುರೆಗಳಿಗೆ ಕಣ್ಣುಗಳು ಕಂಡು ಈ ಪ್ರಪಂಚವೇ ಬೆಳಕಾಯಿತು. ರಾಜೇಂದ್ರ, ಆದ್ದರಿಂದ ಆ ಶನಿ ಪರಮಾತ್ಮನೇ ಮಹಾತ್ಮನೆಂದು ಹೇಳುವುದರಲ್ಲಿ ಸಂದೇಹವಿಲ್ಲ. ಕೂಡಲೇ ತಂದೆಗೆ ಕಷ್ಟವನ್ನು ಕೊಟ್ಟವನು ಮಗನೇನೋ. ಇನ್ನೆಷ್ಟು ಕಷ್ಟವನ್ನು ಕೊಡುವನವನು, ಇನ್ನೆಷ್ಟು ಕಷ್ಟವನ್ನು ಕೊಡುವನವನು.
ಪಿತನನ್ನು ಕಾಡಿದವನು ಅವನೊಬ್ಬನು ಸುತ್ತನೆ. ಸಾಕು, ನಿಲ್ಲಿಸಿರಿ. ರಾಜೇಂದ್ರ, ಇಂಥ ನಿಂದಾವಾಣಿಗಳನ್ನು ಹಾಡಬೇಡಿರಿ. ಆ ಪರಮಾತ್ಮನು ಸಕಲ ಚರಾಚರ ಜೀವಗಳಲ್ಲಿಯೂ ಇರುವನು. ಈ ನಿಮ್ಮ ಅರಮನೆಯಲ್ಲಿಯೂ ಸಹ ಇರುವನು. ಏನು, ಈ ಅರಮನೆಯಲ್ಲಿ ಇರುವನೆ? ಹೌದು ರಾಜೇಂದ್ರ. ಈ ಸಿಂಹಾಸನದಲ್ಲಿ ಇರುವನೆ? ಆ ಸಿಂಹಾಸನದಲ್ಲಿಯೂ ಸಹ ಇರುವನು. ನಿನ್ನಲ್ಲಿ ಇರುವನೆ? ನಮ್ಮಲ್ಲಿಯೂ ಸಹ ಇರುವನು. ಯಾಕಂದ್ರೆ ಇದ್ದರೂ ಇರಬಹುದು. ನೀವು ಪಂಡಿತರಲ್ಲವೇ? ನಿಮ್ಮಲ್ಲಿ ಇದ್ದರೂ ಇರಬಹುದು. ನಿಮ್ಮಲ್ಲಿ ಪುನಃ ಹೊಗಳಬೇಡಿ. ಏಕೆ ಹೊಗಳುವೆರೆ? ಸಾಕು, ನಿಲ್ಲಿಸಿ ನಿಮ್ಮ ಸಲ್ಲನ್ನು. ಏಕೆ ಹೊಗಳುವೆರೆ? ಪಂಡಿತರೇ, ಪಂಡಿತರೇ, ಏಕೆ ಹೊಗಳುವೆರೆ? ಇಂಥ ನಿಂದಾವಾಣಿಗಳನ್ನು ನುಡಿಯಬೇಡಿವೆ. ಏಕೆ ಹೊಗಳುವೆರೆ? ಪಂಡಿತರೇ, ರಾಜೇಂದ್ರ, ಸಕಲ ಗ್ರಹಗಳು ನಿಕಟವಾಗಿ ಏಕಗುಣಗಳೆಂದು ಪೇಣೆಲೆ. ಪರಮಾತ್ಮ, ಸಕಲ ಗ್ರಹಗಳು ನಿಕಟವಾಗಿ ಏಕಗುಣಗಳೆಂದು ಪೇಣೆ ಕುಡಿಯುತ್ತಿರುವುದು ಈತವಲ್ಲ. ಸಹಿಸಲಾಗನು ಬ್ರಾಹ್ಮಣೋತ್ತಮ. ಏಕೆ ಹೊಗಳುವೆರೆ? ಸಾಕು, ನಿಲ್ಲಿಸಿ ನಿಮ್ಮ ಸಲ್ಲನ್ನು. ಏಕೆ ಹೊಗಳುವೆರೆ? ಏಕೆ ಹೊಗಳುವೆರೆ? ಏಕೆ ಹೊಗಳುವೆರೆ? ಮಾಡಿದರೆ ನ್ಯಾಯ, ನೀತಿ, ಸತ್ಯದಿಂದ ಕೂಡಿರುವ ಈ ನನ್ನ ಸಭೆಯಲ್ಲಿ ಧರ್ಮ ಅಧರ್ಮ ಮತಾನನ್ನು ಹೊಗಳುವೆ. ಸಾಕು, ನಿಲ್ಲಿಸಿರಿ. ರಾಜೇಂದ್ರ, ಪಂಡಿತರೇ, ಪುನಃ ಹೊಗಳಬೇಡಿ. ಇಂತಹ ಮಾತುಗಳನ್ನು ಹಾಡಬೇರಿ. ಈ ನಿಂದಾವಾಣಿಗಳನ್ನೇನಾದರೂ ಗಗನ ಮಾರ್ಗದಲ್ಲಿ ಚಲಿಸುತ್ತಿರುವ ಆ ಪರಮಾತ್ಮನಾದ ಶನಿದೇವನ ಕರಣಕ್ಕೆ ಬಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಪಂಡಿತರೇ, ಸಾಕು, ನಿಲ್ಲಿಸಿರಿ. ಆ ಶನಿಯ ಬಂದರೆ ನಾನೇ ಉತ್ತರಿಸುವೆನು. ರಾಜೇಂದ್ರ, ಪಂಡಿತರೇ, ಗಗನ ಮಾರ್ಗವಾಗಿ ಆ ಪರಮಾತ್ಮನೇ ನಿನ್ನ ಆಸ್ಥಾನದತ್ತ ಬರುತ್ತಿರುವನು. ನಾನೇ ವಿಚಾರಿಸುವೆನು. ನಾನಿನ್ನು ಬರುವೆನು, ನಾನಿನ್ನು ಹೊರಡುವೆನು. ಹೇಳಲೆ ಸತ್ಯವ್ರತನೆಯನಯ ಶೌರ್ಯವ ಹೇಳಲೆ ಸತ್ಯವ್ರತನೆಯನಯ ಶೌರ್ಯವ ಮಜಗರ್ವದಿಂದ ನಿಂದಿಸಿ ನುಡಿದೆಯಾದ ಮಾ ಹೇಳಿರಿ ಸೂರ್ಯ ಚಂದ್ರಾದಿಗಳಿರ ಕೇಳಿರೈ ಅಷ್ಟ ದಿಕ್ಪಾಲಕರೇ ಈ ಮಧಂದ ನಾಡುವ ನುಡಿಯ ಕೂಡಲೇ ಸೇರುವೆನು ಇವನ ರಾಶಿಗೆ. ಗಗನ ಮಾರ್ಗದಲ್ಲಿ ಕೂಡಲೇ ಸೇರುವೆನು ಇವನ ರಾಶಿಗೆ. ಅಘೋರವಾದ ಕಷ್ಟಕ್ಕೆ ಗುರಿ ಮಾಡುವೆನು ಈ ಕ್ಷಣದೋ. ಮದಂದನಾದ ಶಕ್ತಿ ಹೇ ನಂದಲದಮ ಹೇ ನಂದಲದಮ ಅದಮ ಕೇಳಲು ಸತ್ಯುರಾತನೆ ಅದಮ ಕೇಳಲು ಸತ್ಯುರಾತನೆ ಸರ್ವ ಪಾಡುಗಳ ಮುನ್ನಡೆದು ತರೆಯದೆಯನ್ನ ನುಡಿದೆಯ ನೀನು ತರೆಯದೆಯನ್ನ ನುಡಿದೆಯ ನೀನು ಕೇವಲ ಗರ್ಭದಿ ನೀ ನುಡಿದೆ ಕೇವಲ ಗರ್ಭದಿ ನೀ ನುಡಿದೆ ಕೇವಲ ಗರ್ಭದಿ ನೀ ನುಡಿದೆ ಹೇ ನಂದಲದಮ ಹೇ ನಂದಲದಮ ಹೇ ನಂದಲದಮ ಅದಮ ಕೇಳಲು ಸತ್ಯುರಾತನೆ ಸರ್ವ ಪಾಡುಗಳ ಮುನ್ನಡೆದು ತಡೆಯದೆಯನ್ನ ನುಡಿದೆಯ ನೀನು ತಡೆಯದೆಯನ್ನ ನುಡಿದೆಯ ನೀನು ಕೇವಲ ಗರ್ಭದಿ ನೀ ನುಡಿದೆ ಕೇವಲ ಗರ್ಭದಿ ನೀ ನುಡಿದೆ ಕೇವಲ ಗರ್ಭದಿ ನೀ ನುಡಿದೆ ಹೇ ನಂದಲದಮ ಹೇ ನಂದಲದಮ ಮದಾಂಧನಾದ ಸತ್ಯವ್ರತನೇ ನನ್ನ ಮಹಿಮೆಯನ್ನು ತಿಳಿಯದೆ ನನ್ನನ್ನು ಧಿಕ್ಕರಿಸಿ ನುಡಿಯುವಷ್ಟು ಸಾಮರ್ಥ್ಯ ಉಂಟಾಯಿದೇನ ಮದಾಂಧ. ಎನ್ನ ಪೆಸರಂ ಕೇಳಿದೊಡೆ ಹರಿ ಹರ ಬ್ರಹ್ಮ 336 ದೇವಾನುದೇವತೆಗಳೇ ನಡುಗುತ್ತಿರುವಾಗ ಕೇವಲ ನರಮಾನವನಾದ ನೀನು ನನ್ನನ್ನು ಧಿಕ್ಕರಿಸಿ ನುಡಿಯುವಷ್ಟು ಸಾಮರ್ಥ್ಯ ಉಂಟಾಯಿತ
ಕಾಣುತ್ತಿರು ನನ್ನ ಪ್ರತಾಪವನ್ನು. ಕ್ಷೇಮದಂದನೆ ಅರಸುನಾನೆಂಬ ವಿಮಾನ ದರ್ಪದಲ್ಲಿ ಅರಸುನಾನೆಂಬ ವಿಮಾನ ದರ್ಪದಲ್ಲಿ ತಿಳಿಯದೆ ನೀ ಮನುಜರಿ ದೇವಾ ನೋಡುತ್ತಿರ ನಿನ್ನ ಪಾಡೆ ನಾನು. ಮಗನ ಮಹಿಮೆಯನ್ನು ಅರಿಯದೆ ಪರಮಾತ್ಮ ಶಾಂತನಾಗು ತಂದೆ. ನೋಡುತ್ತಿರ ನಿನ್ನ ಪಾಡೆ ನಾನು. ನೋಡುತ್ತಿರ ನಿನ್ನ ಪಾಡೆ ನಾನು. ಪರಮಾತ್ಮ
ನೋಡುತ್ತಿರೋ ನಿನ್ನ ಪಾಡೆ ನಾನು ಪರಮಾತ್ಮ ಅದಾಂದ ಶಾಂತನಾಗು ತಂದೆ, ಶಾಂತನಾಗು. ತಂದೆ ಝರಿದೆಯನ್ನ ಕಳನೆ ಹಲವನೆ ಝರಿದೆಯನ್ನ ಕಳನೆ ಕರುಳನೆ ಝರಿದೆಯನ್ನ ಕಳನೆ ಝರಿದೆಯನ್ನ ಕಳನೆ ಝರಿದೆಯನ್ನ ಕಳನೆ ಛಾಮದೊಂದರೆ ಝರಿದೆಯನ್ನ ಕಳನೆ ಹಲವನೆ ಝರಿದೆಯನ್ನ ಕಳನೆ ಕರುಳನೆ ಝರಿದೆಯನ್ನ ಕಳನೆ ಝರಿದೆಯನ್ನ ಕಳನೆ ಝರಿದೆಯನ್ನ ಕಳನೆ ಝರಿದೆಯನ್ನ ಕಳನೆ ಛಾಮದೊಂದರೆ ಅಟ ಮಾಡಿಕೊಳ್ಳುವೆ ನಿನ್ನನು ಚತುರತನೆ ಅಟ ಮಾಡಿಕೊಳ್ಳುವೆ ನಿನ್ನನು ಪುರವನ್ನು ತೊರಯಿಸಿ ಸತಿಪತಿಯಾಗಲಿಸಿ ಪುರವನ್ನು ತೊರಯಿಸಿ ಸತಿಪತಿಯಾಗಲಿ ಹೊರಳಿಸಿ ನರಳಿಸಿ ಕಾಡಿಸುವೆ ಹೊರಳಿಸಿ ನರಳಿಸಿ ಕಾಡಿಸುವೆ ಹೊರಳಿಸಿ ನರಳಿಸಿ ಕಾಡಿಸುವೆ ಜರಿದೆಯನ್ನ ಕಳನೆ ಹಲಮನೆ ಜರಿದೆಯನ್ನ ಕಳನೆ ಸುರುಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಂಠನ ಪಾದ ಕಮಲವ ಹರೆಯ ಭಕ್ತರು ಬಿಡುವುದಿಲ್ಲವೋ ನೀಲಕಂಠನ ಪಾದ ಕಮಲವ ಹರೆಯ ಭಕ್ತರು ಬಿಡುವುದಿಲ್ಲವೋ ಹರಿದೆಯನ್ನ ಕಳನೆ ಹರಿದೆಯನ್ನ ಕಳನೆ ಹಲಮನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಛಮ್ಮದಾಂಧನಾದ ಸತ್ಯುರದನೆ ನನ್ನ ಮಹಿಮೆಯನ್ನು ತಿಳಿಯದೆ ನನ್ನನ್ನು ಧಿಕ್ಕರಿಸಿ ನಡೆಯುವಷ್ಟು ಸಾಮರ್ಥ್ಯ ಉಂಟಾಯಿತೇನು ದ್ರೌಪದಿ ನೋಡುತ್ತಿರು ಇದು ನಿನ್ನ ತಪ್ಪಲ್ಲ ಯೌವನ ಮದ ಧನಮದ ಪ್ರಬುದ್ಧವು ಅವಿವೇಕವು ಈ ನಾಲ್ಕರಲ್ಲಿ ಒಂದು ಗುಣಗಳಿಲ್ಲ ಮದ ಅಂದ ನಿನ್ನರಮನೆಯ ಪಂಡಿತರು ನನ್ನ ವಿಚಾರವನ್ನು ಎಷ್ಟು ವಿಧವಾಗಿ ಹೇಳಿದರು ಅದನ್ನು ಪರಿಗಣಿಸದೆ ನನ್ನನ್ನು ಧಿಕ್ಕರಿಸಿ ನಡೆಯುವಷ್ಟು ಸಾಮರ್ಥ್ಯ ಉಂಟಾಯಿತು ದ್ರೋಹಿ ಇದು ನಿನ್ನ ತಪ್ಪಲ್ಲ ಮದಾಂಧ ಎಲ್ಲರಿಗಿಂತಲೂ ಎತ್ತರದಲ್ಲಿ ಕುಳಿತಂತಹ ಈ ರಾಜಸಿಂಹಾಸನ ತಪ್ಪು ಮದಾಂಧ ನೋಡುತ್ತಿರು ನನ್ನ ಪ್ರತಾಪವನ್ನು ತಿಳಿದೇ ಒಂದೇ ಒಂದು ವಚನಕ್ಕಾಗಿ ಪರಮಾತ್ಮ ತಿಳಿಯದಲೆ ನುಡಿದು ಕೆಟ್ಟೆನು ದೇವಾ ನೋಡುತ್ತಿರ ನಿನ್ನ ಪ್ರತಾಪ ತಿಳಿಯದಲೆ ನುಡಿದು ಕೆಟ್ಟೆನು ದೇವಾ ಅಪರಾಧವಾ ಕಾಕವಾಹನನೇ ತಂದೆ ಪರಮಾತ್ಮ ಹರಿಯದಲೆ ನುಡಿದು ಕೆಟ್ಟನು ದೇವಾ ಹರಿಯದಲೆ ನುಡಿದು ಕೆಟ್ಟನು ದೇವಾ ನಿನ್ನ ಪಾಡೆ ನಾವು ಮನಿಸನ್ನ ಪರಾಧವಾ ವಾಹನನೇ ತಂದೆ ರವಿಸುತನ ಚರಣ ಕೆರಗು ಪಾಡೆ ನಾವು ರವಿಸುತನ ಚರಣ ಕೆರಗು ನೋಡುತ್ತಿರು ಮನಿಸನ್ನ ಬರಾಧವಾ ಛಾಯಾಸುತನೇ ತಂದೆ ಪರಮಾತ್ಮ ಶ್ರೀದೇವ
ಪರಮಾತ್ಮ ಹರಿಯದೆ ಮಾಡಿದ ಅಪರಾಧಗಳ ಬೇಡ ತಂದೆ, ಶಾಂತನಾಗು ತಂದೆ, ಶಾಂತನಾಗು ಪರಮಾತ್ಮ. ಪರಮಾತ್ಮ, ನನ್ನ ಮಹಿಮೆಯನ್ನು ತಿಳಿಯದೆ ನನ್ನನ್ನು ಧಿಕ್ಕರಿಸಿ ನಡೆಯುವಂತೆ ಸಾಮರ್ಥ್ಯ ಉಂಟಾಯಿತೇನು? ದ್ರೋಹಿ! ನಿನ್ನರಮನೆಯ ಪಂಡಿತರು
ನನ್ನ ವಿಚಾರವನ್ನು ಎಷ್ಟು ವಿಧವಾಗಿ ಹೇಳಿದರು ಅದನ್ನು ಪರಿಗಣಿಸದೆ ನನ್ನನ್ನು ಧಿಕ್ಕರಿಸಿ ನುಡಿಯುವಷ್ಟು ಸಾಮರ್ಥ್ಯ ಉಂಟಾಯಿತೇನೋ ದ್ರೋಹಿ. ನಾಡುತ್ತಿರು, ನಿನ್ನ 12ನೇ ಕನ್ಯಾ ರಾಶಿಗೆ ಸೇರಿ ಅಪಾರವಾದ ಕಷ್ಟಕ್ಕೆ ಪುರಿ ಮಾಡೇ ಮಾಡುವನು. ಅದಾಂದ ನಿನ್ನ ಹರಿಯಲಿದ್ದು ಬೇಡಿಕೊಳ್ಳುವನು ಬೇಡ ಬಂದೇ ಬೇಡ ಪರಮಾತ್ಮ. ಅಡಿಯನು ಪಿಡಿಯುವೆ ಮದಂಗನೆ ತಡೆಯದೆ ಪರಮಾತ್ಮ ಮದಂಗನೆ ಕಾಣುತ್ತಿರೋ ನಿನ್ನ ಪಾಡೆ ನಾನು ಇಂದು ನನ್ನ ಅರಮನೆಯಲ್ಲಿ ಗ್ರಹಗತಿಗಳ ಇವರನ್ನು ವಿವರಿಸಲು ಒಂದೊಂದು ಗ್ರಹದ ಮಹಿಮೆಯೂ ಒಂದು ತರದಲ್ಲಿತ್ತು ತಂದೆ. ಶ್ರೀದೇವ ಪರಮಾತ್ಮ ತಮ್ಮ ಮಹಿಮೆಯನ್ನು ಹೇಳಿದಾಗ ಹುಟ್ಟಿದ ಕೂಡಲೇ ತಂದೆಗೆ ಕುಷ್ಠರೋಗ ವ್ಯಾಪ್ತಿ ಆಯಿತು. ಸಾರಥಿಗೆ ಕೈ ಕಾಲು ಎಳವಾದವು. ಅಶ್ವಕ್ಕೆ ಕಟ್ಟಿದ ತುರುಗಗಳಿಗೆ ಕಣ್ಣುಗಳು ಹಿಂಗೆ ದಿಕ್ಕೆಟ್ಟಿ ಓಡಿ ಹೋದವು. ಪರಮಾತ್ಮ ಇಂಥ ಪುಣ್ಯಾತ್ಮನನ್ನು ಭಯಭಕ್ತಿಯಿಂದ ಪೂಜಿಸಿದರೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನೆಂದು ತಂದೆ ಶನಿರಾಜ, ನಾನು ಹೇಳುತ್ತ ಖಚಿತವಾದ ಸಿಂಹಾಸನದಲ್ಲಿ ಕುಳಿತಿದ್ದಾಗ ನಾನು ಏನು ನುಡಿದೆನೋ ನನಗೆ ತಿಳಿಯದೆ ಪಿತನನ್ನು ಕಾಡಿದವನು ಸುತನೆಂದೂ ಹೇಳಿದೆನು. ತಂದೆ, ಈ ಪ್ರಪಂಚದಲ್ಲಿ ಮಾತಾ ಪಿತರ ಸೇವೆಯನ್ನು ಮಾಡುವುದು ಮಹಾಭಾಗ್ಯವಲ್ಲವೇ ಶನಿದೇವ ಎಂಬಂತೆ ನಾನು ಒಂದೇ ಒಂದು ವಚನವನ್ನು ನುಡಿದೆನು. ಇದು ತಪ್ಪೆಂದು ಭಾವಿಸುವುದಾದರೆ ಶನಿದೇವ ತಂದೆ ಬೇಡಿಕೊಳ್ಳು. ಜರಿದೆಯನ್ನ ಕಳನೆ ಅರಮನೆ, ಜರಿದೆಯನ್ನ ಕಳನೆ ಧರಳನೆ, ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ, ಜರಿದೆಯನ್ನ
ನಾನಾದ ಸತ್ಯವ್ರತ ನನ್ನ ಮಹಿಮೆಯನ್ನು ತಿಳಿಯದೆ ನನ್ನನ್ನು ಧಿಕ್ಕರಿಸಿ ನುಡಿಯುವಷ್ಟು ಸಾಮರ್ಥ್ಯ ಉಂಟಾಯಿದೆ. ನೋಡುತ್ತಿರು, ನಿನ್ನ 12ನೇ ಕನ್ಯರಾಶಿಗೆ ಸೇರಿ ಇರಲೋ ಸಾಯಲೋ ಎಂಬಂತೆ ಮಾಡದಿದ್ದರೆ ನಾನು ಛಾಯಾದೇವಿಯ ಪುತ್ರ ಶಲ್ಯಲವ ಮದಾನ್ಯ. ನೋಡುತ್ತಿರು. ಪರಮಾತ್ಮ ಶಾಂತನಾಗು ತಂದೆ, ಶಾಂತನಾಗು. ಕರುಣಾ ಮೋರೋತಿಯೇ ತೋರತಿಯೇ ಕಾಲಕ ಕೋದಾರ ದಿನಕರ ಕುವರ. ಪರಮಾತ್ಮ ನಿನ್ನ ಪಾಡೇ ನಾನು ಪಾಡೇನಾಗುವುದು. ಛೈ ಮದಾಂಧನೆ, ನೀನು ನನ್ನ ಪಾದವನ್ನು
ಎಷ್ಟು ಗಟ್ಟಿಯಾಗಿ ಹಿಡಿದು ಬೇಡಿದರು ನಾನು ತೊಟ್ಟ ಛಲವನ್ನು ಮಾತ್ರ ಬಿಡುವುದಿಲ್ಲ ಮದಾಂಧ. ನೋಡುತ್ತಿರು, ನಿನ್ನ 12ನೇ ಕನ್ಯಾ ರಾಶಿಗೆ ಸೇರಿ ಸತಿಪತಿಗಳನ್ನು ಅಗಲಿಸಿ ಅಪಾರವಾದ ಕಷ್ಟಕ್ಕೆ ಗುರಿ ಮಾಡದಿದ್ದರೆ ನಾನು ಛಾಯಾದೇವಿಯ ಪುತ್ರ ಶನಿಯೇ ಅಲ್ಲವ ಮದವು. ಬಿಡುವುದಿಲ್ಲವ ಕಾಡದೆ ತಡೆಯ ಮಾತಿದು ದುರಂತದಳು, ಬಿಡುವುದಿಲ್ಲವ ಕಾಡದೆ ಮದದೊಳ್ಳು ನಿರುದಯ, ಯೌವನ ಮದದೊಳ್ಳು ನಿರುದಯ, ಹೀನನೆಂದು ಜರಿದೆಯನ್ನ, ಹೀನನೆಂದು ಜರಿದೆಯನ್ನ ಹುಡವನ್ನು ತೊರಯಿಸಿ ಸತಿಪತಿ ಅಗಲಿಸಿ, ಹುಡವನ್ನು ತೊರಯಿಸಿ ಸತಿಪತಿ ಅಗಲಿಸಿ ಹೊರಳಿಸಿ ನರಳಿಸಿ ಓಡಿಸುವೆ, ಹೊರಳಿಸಿ ನರಳಿಸಿ ಓಡಿಸುವೆ, ಹೊರಳಿಸಿ ನರಳಿಸಿ ಓಡಿಸುವೆ. ಬಿಡುವುದಿಲ್ಲ ಕಾಡದೆ ತಡೆಯ ಮಾತಿದು ದುರಂತದಳು, ಬಿಡುವುದಿಲ್ಲ ಕಾಡದೆ, ಬಿಡುವುದಿಲ್ಲ ಬಿಡುವುದಿಲ್ಲ ಕಾಡದೆ. ಅಯ್ಯೋ ಮಂತ್ರೇಂದ್ರ, ನಾನು ಶನಿದೇವರ ಪಾದವನ್ನು ಎಷ್ಟು ಬಿಗಿಯಾಗಿ ಹಿಡಿದುಕೊಂಡರು ನನ್ನನ್ನು ಜಾಡಿಸಿ ಒಂದು ಅಂತರಿಕ್ಷದಲ್ಲೇ ಮಾಯವಾದರು. ಮಂತ್ರಿ, ಆ ಭಗವಾನ್ ಶ್ರೀದೇವರು ಶಪಥವನ್ನು ಗೈದಂತೆ ನಮಗೇನಾದರೂ ಆದರೆ ನಾವು ಈ ಪ್ರಪಂಚದಲ್ಲಿ ತಲೆ ಎತ್ತಿ ಬಾಳುವ ಬಗೆ ಹೇಗೆ ಮಂತ್ರಿ? ಪರಮಾತ್ಮ, ಬಿಡಿ 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 ಚಿಂತೆಯ, ಬಿಡಿ 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 ಚಿಂತೆಯ, ಬಿಡಿ 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 ಚಿಂತೆಯ. ಮಂತ್ರೇಂದ್ರ, ದೇವಾದಿ ದೇವನು ದೇವಾದಿ ದೇವನು ಬಿಡಿ 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 ಚಿಂತೆಯ, ಬಿಡಿ 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 ಚಿಂತೆಯ, ಬಿಡಿ 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 ಚಿಂತೆಯ. ಮಂತ್ರೇಂದ್ರ, ಹರಿ ಕರುಣನು ತಪ್ಪಿರಬಹುದೆಯ, ಶ್ರೀ ಹರಿ ಕರುಣನು ತಪ್ಪಿರಬಹುದೆಯ, ಶ್ರೀ ಹರಿ ನಮ್ಮನು ಶ್ರೀಹರಿ ನಮ್ಮನು ಬಿಡಿ 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 ಚಿಂತೆಯ, ಬಿಡಿ 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 ಚಿಂತೆಯ, ಬಿಡಿ 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 ಚಿಂತೆಯ. ಮಹಾಪ್ರಭು, ಮಂತ್ರೇಂದ್ರ, ಅರಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆ ಶ್ರೀಹರಿಯು ನಮ್ಮನ್ನು ಕಾಪಾಡುವರು. ಮಂತ್ರೇಂದ್ರ, ಹಾಗೆ ಆಗಲಿ, ನಡಿ, ಅರಮನೆಗೆ ಹೋಗೋಣ. ನಡೆ ಮಂತ್ರಿ. ಅಪ್ಪಣೆ ಮಹಾಪ್ರಭು.